ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಗರಿ ಹೆಸರು ಉದ್ದು ಹಾಳಾಗಿದ್ದು ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಮುಖಂಡರಾದ ಅವಣ್ಣ ಮ್ಯಾಕೇರಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ ಅವಣ್ಣ ಮ್ಯಾಕೇರಿ ಅವರು ರೈತರು ಬೆಳೆದಿರುವ ತೊಗರಿ ಬೆಳೆ ಹಾಗೂ ಹೆಸರು ಉದ್ದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ರೈತರು ಎಲ್ಲ ಬೆಳೆ ನಾಶವಾಗಿರೋದ್ರಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಂದ್ರಶೇಖರ್ ಹಿರೇಮಠ ಅವರು ಕೂಡ ಮಾತನಾಡಿದರು. ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಪಕ್ಷಾತೀತವಾಗಿ ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘಟನೆಗಳು, ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಘಟನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಈ ಹಿಂದೆ ಮುಂಗಾರಿನಲ್ಲಿ ಏನು ಹೆಸರು ಉದ್ದು ತೊಗರಿ ಸುಮಾರು 19,963 ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿವೆ. ಅವುಗಳಿಗೆ ಒಂದು ಪರಿಹಾರವನ್ನು ಕೊಡಬೇಕು. ಅದರ ಜೊತೆಯಾಗಿ ವಿಶೇಷವಾಗಿ ಹಿಂಗಾರಿನಲ್ಲಿ ಅಂದರೆ ತೊಗರಿ ನೆಟೆ ರೋಗದಿಂದ ಮತ್ತು ತೇವಾಂಶ ಪರಿಸ್ಥಿತಿಯಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು 1,82,865 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿದೆ ಎಂದು ನಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ನಮ್ಮ ಸರ್ಕಾರ ಈ ಒಂದು ಪರಿಹಾರವನ್ನು ಕೊಡದೇ ಇರುವಂಥದ್ದು ಗಂಭೀರವಾಗಿ ಪರಿಗಣಿಸಿದಂಥ ಈ ಸಂಘಟನೆ ಕೂಡಲೇ ಏನು ಸುಮಾರು 2 ಲಕ್ಷ ಹೆಕ್ಟೇರ್ವರೆಗೆ ಹಾನಿಯಾಗಿರುವಂಥ ಬೆಳೆಗಳಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಈ ನಾಳೆ ಬರುವಂಥ ಮಾರ್ಚ್ 5ನೇ ತಾರೀಕಿನ ದಿವಸ ಬೃಹತ್ ಪ್ರತಿಭಟನೆ ಮುಖಾಂತರ ನಮ್ಮ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ ಎಲ್ಲ ರೈತರು ತಮ್ಮ ಎತ್ತು ಬಂಡೆಗಳು ಮತ್ತು ಟ್ರ್ಯಾಕ್ಟರ್ಗಳ ಸಮೇತವಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮುಖಾಂತರ ಆಗಮಿಸಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶಿಷ್ಟವಾದಂಥ ಒಂದು ಎತ್ತಿನ ಬಂಡೆ ಮತ್ತು ಟ್ರ್ಯಾಕ್ಟರ್ ಪ್ರದರ್ಶನವನ್ನು ಮಾಡುವ ಮುಖಾಂತರ ಎತ್ತುಗಳನ್ನು ಬಿಚ್ಚಿ ನಾವು ಪುಂಡಿ ಪಲ್ಯ ರೊಟ್ಟಿ ಏನು ಇವತ್ತು ಬುತ್ತಿ ಬಿಚ್ಚಿ ಊಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯಬೇಕು. ಸರ್ಕಾರ ಈ ಕೂಡಲೇ ನಮ್ಮ ನೋವನ್ನು ನೋಡಿ ಈ ಒಂದು ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆ ಪ್ರಮುಖ ಬೇಡಿಕೆಯಾಗಿದೆ. ಇದಕ್ಕೆ ಪೂರಕವೆಂಬಂತೆ 2023-24ನೇ ಸಾಲಿನಲ್ಲಿ ಕೂಡ ಇದೇ ಮಾದರಿಯಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಏನು ಅತಿವೃಷ್ಟಿಯಿಂದ ಹಾಳಾಗಿತ್ತು, 70,000 ಹೆಕ್ಟೇರ್ ಪ್ರದೇಶದಲ್ಲಿ ನೆಟರೋಗದಿಂದ ಹಾಳಾಗಿತ್ತು. ಆಗಿನ ಸರ್ಕಾರ ಸುಮಾರು 223 ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ರೈತರಿಗೆ ನೀಡಿತ್ತು. ಅದಕ್ಕೆ ಪೂರಕವಾಗಿ ನಮ್ಮ ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ವೈದ್ಯಕೀಯ ಮಂತ್ರಿಗಳಾದಂಥ ಜಯಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಈ ರೈತರಿಗೆ ಪರಿಹಾರ ಕೊಡಬೇಕೆನ್ನುವಂಥ ಹೋರಾಟವನ್ನು ಡಿಸೆಂಬರ್ 27-28ನೇ ತಾರೀಕಿನ ದಿವಸ 2023ರಲ್ಲಿ ಮಾಡಿದರು. ಆದರೆ ಇವತ್ತು ನಮ್ಮ ಒಂದು ಬೇಡಿಕೆ ಮತ್ತು ಪ್ರಶ್ನೆ ಇದೆ. ನಮಗೆ ಬಹಳ ಖುಷಿ ಆಗ್ತದೆ. ಏನು ಕಳೆದ ವರ್ಷ ನಾವು ಸನ್ಮಾನ್ಯ ಮಂತ್ರಿಗಳು ನಮಗೆ ಸ್ಪಂದಿಸಿ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮದೇ ಸರ್ಕಾರ ಇದೆ, ನೀವೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದೀರಿ, ನೀವೇ ಪ್ರಭಾವಿ ವೈದ್ಯಕೀಯ ಸಚಿವರಿದ್ದೀರಿ. ನೀವು ಸರ್ಕಾರದ ಮನವೊಲಿಸಿ ಯಾಕೆ ಇಲ್ಲಿವರೆಗೆ ಪರಿಹಾರ ನೀಡಿಲ್ಲ, ಆದ್ದರಿಂದ ಕೂಡಲೇ ನೀವು ಈ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು. ಇದಕ್ಕೆ ಹಲವಾರು ನಮ್ಮ ರೈತ ಹೋರಾಟಗಾರರಿಗೆ ಹಿಂದೆ ಹೋರಾಟವನ್ನು ಮಾಡುವ ಮುಖಾಂತರ ಏನು ಪರಿಹಾರಕ್ಕೆ ಆಗ್ರಹಿಸಿದಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸಿ ಕೂಡಲಿನ ಪರಿಹಾರ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆ ಕೊಟ್ಟರೂ ಕೂಡ ಇಲ್ಲಿಯವರೆಗೆ ಪರಿಹಾರ ನೀಡದೇ ಇರೋದು
ನಮ್ಮ ರೈತರಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಲ್ಲ ರೈತ ಹೋರಾಟಗಾರರು ಇವತ್ತಿನ ದಿವಸ ಆ ದಿವಸ ವಿಶಿಷ್ಟವಾದಂಥ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿ ಈ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೆ ಪೂರ್ವವಾಗಿ ಇವತ್ತಿನ ದಿವಸ ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ನಿರ್ಧಾರವನ್ನು ಮಾಡಿ ಪೂರ್ವ ಸಭೆಯಲ್ಲಿ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ಹೋರಾಟಕ್ಕೆ ಪೂರಕವಾಗಿ ಎಲ್ಲ ಹಳ್ಳಿಗೂ ಕೂಡ ನಾವು ಜಾಗೃತಿಯನ್ನು ಮೂಡಿಸಿ ಆ ಒಂದು ಹೋರಾಟ ಯಶಸ್ವಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಜಿಲ್ಲೆಯಲ್ಲಿ ರೈತರಿಗೆ ಆರ್ಥಿಕ ಶಕ್ತಿ ತುಂಬುವಂಥ ಬೆಳೆ ತೊಗರಿ ಬೆಳೆ. ಇವತ್ತು ತೊಗರಿ ಬೆಳೆ ಕೊಲ್ಯಾಪ್ಸ್ ಆದರೆ ರೈತರ ಬದುಕು ಕೊಲ್ಯಾಪ್ಸ್ ಆಗ್ತದೆ. ಕಲಬುರಗಿ ರೀಜನ್ದೆಲ್ಲ ವ್ಯಾಪಾರೀಕರಣ ಎಲ್ಲ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತದೆ. ಇವತ್ತು ತೊಗರಿಗೇನು ಬೆಲೆ ಕೊಟ್ಟು ಖರೀದಿ 8,000ಕ್ಕೆ ಖರೀದಿ ಮಾಡ್ತೀನಿ ಅಂತೇಳಿ ಸರ್ಕಾರ ಹೇಳಿದೆ. ಆ 8,000ನಲ್ಲಿ ತೊಗರಿ ಬೆಳೆ ಬೆಳೆಯೋಕ್ಕಾಗಂಗಿಲ್ಲ. 8,000 ಕ್ವಿಂಟಲ್ದಲ್ಲಿ ಇವತ್ತು ತೊಗರಿ ಅದೇನಾಗಿದೆ, ಲೇಬರ್ ಕಾಸ್ಟ್ಲಿ ಆಗಿದೆ, ಫರ್ಟಿಲೈಸರ್ ಕಾಸ್ಟ್ಲಿ ಆಗಿದೆ, ಕಸ ತೆಗೆದು ಇಂಥದ್ದು. ಮತ್ತು ಈ ಮಧ್ಯದಲ್ಲಿ ಈ ವರ್ಷ ನೆಟಿ ರೋಗ ಭಾಳ ಬಂದಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಹೆಚ್ಚಿಂದ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಹೋರಾಟ ಮಾಡಬೇಕು, ಸರ್ಕಾರದ ಗಮನ ಸೆಳೀಬೇಕು ಅಂಥೇಳಿ ನಾವು ಎಲ್ಲ ರೈತ ಪ್ರಮುಖರು ಕೂತು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಕಲಬುರಗಿಗೆ ದೇಶದಲ್ಲಿ ತೊಗರಿ ಬೆಳೆಗೆ ಜಿಯೋ ಟ್ಯಾಗ್ ಕೊಟ್ಟಿದೆ. ಬರೀ ಜಿಯೋ ಟ್ಯಾಗ್ನಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ ರೈತರದು. ಆ ಜಿಯೋ ಟ್ಯಾಗ್ ಗೈಡ್ಲೈನ್ಸ್ನಲ್ಲಿ ಏನು ಹೇಳುತ್ತೆ, ಜಿಯೋ ಟ್ಯಾಗ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗೆ 500, 1,000 ಒಂದು ಕ್ವಿಂಟಲ್ಗೆ ಹೆಚ್ಚಿಗೆ ಕೊಟ್ಟು ಪರ್ಚೇಸ್ ಮಾಡಬೇಕಂತಿದೆ. ಅದು ಯಾವುದೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನೀವರೇ ದುಡ್ಡು ಕೊಡ್ರಿ, ಅವರೇ ದುಡ್ಡು ಕೊಡ್ರಿ. ತೊಗರಿಗೆ ಬೆಂಬಲ ಬೆಲೆ ಕನಿಷ್ಠ ಅಂತ ಹೇಳಿದ್ರೆ 11,000 ಕ್ವಿಂಟಲ್ ಇದ್ದರೆ ರೈತ ಏನೋ ಬದುಕ್ತಾನೆ. 8,000 ಯಾವುದೇ ದಿಕ್ಕಿಲ್ಲ. ಅದಕ್ಕೆ ಆ ಹೋರಾಟ ಮಾಡೋ ಸಲುವಾಗಿ ನಾವೆಲ್ಲ ಚರ್ಚೆ ಮಾಡಿ ಒಂದು ದಿನಾಂಕ ನಿರ್ಧಾರ ಮಾಡ್ತೀವಿ. ಎತ್ತಿನ ಬಂಡಿಯಲ್ಲಿ, ಟ್ರ್ಯಾಕ್ಟರ್ನಲ್ಲಿ ಸಾವಿರಾರು ಜನ ಸಂಖ್ಯೆ ಅಲ್ಲಿ ರೈತರು ನಿಗದಿತ ಬಜೆಟ್ ಒಳಗಡೆ, ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಒಳಗಡೆ ಆ ದಿನಾಂಕ ನಿಗದಿ ಮಾಡ್ತೀವಿ. ಅವತ್ತು ಎಲ್ಲರೂ ಸೇರಿ ನಾವು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತೀವಿ. ಇದು ನಮ್ಮ ಮೊದಲ ಹಂತದ ಹೋರಾಟ. ಈ ಹೋರಾಟ ಯಾವತ್ತೂ ಕೈ ಬಿಡೋಂಗಿಲ್ಲ. ಎಲ್ಲಿವರೆಗೂ ತೊಗರಿಗೆ 11,000 ಬೆಂಬಲ ಬೆಲೆ ಸಿಗುತ್ತೆ ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ನಾವು ಮಾಡಬೇಕು ಅಂಥೇಳಿ ಎಲ್ಲರೂ ಚರ್ಚೆ ಮಾಡಿ ದೃಢ ನಿರ್ಧಾರಕ್ಕೆ ಬಂದಿದ್ವಿ. ಎಲ್ಲರೂ ಸಹಾಯ ಸಹಕಾರ ಇರಲಿ. ಈ ಭಾಗದ ಯಾರು ತೊಗರಿ ಬೆಳೆಯಂಗಿಲ್ಲ ಅವರಿಗೂ ಸಂಬಂಧಪಡ್ತದೆ, ಯಾರು ಬಿಸ್ನೆಸ್ ಕ್ಲಾಸ್ ಜನ ಇದ್ದಾರೆ ಅವರಿಗೂ ಸಂಬಂಧಪಡಿಸ್ತದೆ. ಯಾಕಂದ್ರೆ ರೈತರ ಹತ್ರ ದುಡ್ಡು ಬಂದ್ರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಹೆಚ್ಚಿಗೆ ಆಗ್ತದೆ, ಹೆಚ್ಚಿಗೆ ಬಟ್ಟೆ ತೋತಾನೆ, ಹೆಚ್ಚಿಗೆ ಹೋಟ್ಲಿಗೆ ಬರ್ತಾನೆ, ಹೆಚ್ಚಿಗೆ ಆ್ಯಕ್ಟಿವಿಟೀಸ್ ಆಗ್ತದೆ. ಅದಕ್ಕೆ ಆರ್ಥಿಕ ಬೆಳೆ ತೊಗರಿ ಇದಕ್ಕೆ ಬೆಲೆ ಕೊಡಬೇಕು. ಈ ಒಂದು ಹೋರಾಟಕ್ಕೆ ಈ ಭಾಗದಲ್ಲಿ ಚುನಾಯಿತ ಎಲ್ಲ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು, ಎಲ್ಲರೂ ಸ್ಪಂದಿಸಬೇಕು. ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯ ಮುಟ್ಟಿಸ್ಬೇಕು. ಮತ್ತು ಮಾಧ್ಯಮದವರು ನೀವೆಲ್ಲರೂ ಕೂಡ ವಿಸ್ತರಿಸಿ ಜನರಿಗೆ ಒಂದು ಜಾಗೃತಿ ಮೂಡಿಸಿ ಈ ಹೋರಾಟ ಯಶಸ್ವಿ ಆಗುವಂತೆ ಎಲ್ಲರೂ ಸಹಕರಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಸರ್, ಈ ಹಿಂದೆ ಕಾಂಗ್ರೆಸ್ ಪಕ್ಷದವರು ಇದೇ ಬೆಂಬಲ ಬೆಲೆ ಕುರಿತಾಗಿ ಅವರು ಒಂದು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಿದರು, ಇದೇ ಬೆಂಬಲ ಬೆಲೆ ಕೊಡು ಅಂತ ಹೇಳಿಬಿಟ್ಟು. ಈಗ ಅವ್ರದ್ದೇ ಸರ್ಕಾರ ಇದೆ, ಆದರೆ ಸರ್ಕಾರ ಈ ರೈತರ ಬೆಲೆ ಯಾಕೆ ಈ ರೀತಿ ಭಾಗ ಜನರಿಗೆ ಮಾಡ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾಯಿಲ್ಲ. ಅದ್ರ ಬಗ್ಗೆ ತಾವು ಹೇಳ್ತೀರಿ? ನೋಡಿ, ಕರೆಕ್ಟ್ ಅದ, ತಾವು ಹೇಳೋದು ಕರೆಕ್ಟ್. ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ಮಾತು, ಆಡಳಿತದಲ್ಲಿ ಬಂದಾಗ ಒಂದು ಮಾತು. ಇದು ರಾಜಕೀಯ ಒಂದು ಚೆಲ್ಲಾಟ ರೈತರ ಬದುಕಿನ ಜೊತೆ ಆಡ್ತಾ ಇದ್ದಾರೆ. ರೈತ ವರ್ಗ ಒಂದು ದೊಡ್ಡ ವೋಟ್ ಬ್ಯಾಂಕ್. ಆ ವೋಟ್ ಬ್ಯಾಂಕಿಗೆ ಮರಳು ಮಾಡಿ ನಾವು ವೋಟ್ ಪಡೆಯೋ ಸಲುವಾಗಿ ವಿರೋಧ ಪಕ್ಷದಾಗಿದ್ದಾಗ ದೊಡ್ಡ ಮಾತಾಡ್ತಾರೆ. ಅದೇ ಅಧಿಕಾರಕ್ಕೆ ಬಂದಾಗ ನಾನು ಹೇಳ್ತೀನಲ್ಲ, ನನ್ನ ಗ್ಯಾರಂಟಿ ವಿರೋಧ ಅಲ್ಲ, ಗ್ಯಾರಂಟಿ ಕೊಡಲಿ. ಅದ್ರ ಪ್ರಕಾರ ರೈತರ ಬದುಕುದು ಇವತ್ತು ಅನ್ನ ಕೊಡುವಂಥ ರೈತರಿಗೆ ಬದುಕಿಸ್ಬೇಕು. ದಿಸ್ ಇಸ್ ಅ ನ್ಯಾಷನಲ್ ಡೆವಲಪ್ಮೆಂಟ್. ಇದು ಇವತ್ತು ನೀವು ರಷ್ಯಾ ಅಲ್ಲೆಲ್ಲ ನೋಡ್ತೀರಿ, ಅವ್ರ ಆರ್ಮ್ಸ್ ಅಮ್ಯುನೇಷನ್ಸ್ ಬೇಕಾದಷ್ಟಿವೆ, ದೊಡ್ಡ ಸರಬರಾಜು ಮಾಡ್ತಾರೆ. ಆದ್ರೆ ತಿನ್ಲಿಕ್ಕೆ ಬ್ರೆಡ್ ಇಲ್ಲ, ರೊಟ್ಟಿ ಇಲ್ಲ. ಅಂಥ ಪರಿಸ್ಥಿತಿ ಇಂಡಿಯಾನಲ್ಲಿ ಬರಬಾರ್ದು. ತಿನ್ಲಿಕ್ಕೆ ಬ್ಯಾಡಿ ಇದು ಏನಿದೆ ತೊಗರಿ ಬೇಳೆ ಇಡೀ ದೇಶದ ಒಂದು ಫುಡ್ಡು. ಇದಕ್ಕೆ ನೀವು ಬೆಂಬಲ ಬೆಲೆ ಕೊಟ್ಟು ಇಲ್ಲಿ ಬೆಳೆಯುವಂಥ ತೊಗರಿ ಬೇಳೆ, ಇವತ್ತು ಇಲ್ಲಿ ಬೇಳೆ ಅದು 2 ದಿವಸ ಆದ್ರೆ ಹಳಸಂಗಿಲ್ಲ. ಬೇರೆ ಪ್ರದೇಶದಲ್ಲಿ ನಾವೇನು ಇಂಪೋರ್ಟ್ ಮಾಡ್ತೀವೋ ಆ ತೊಗರಿ ಬೇಳೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಹಳಿಸಿ ಹೋಗ್ತದೆ, ಸ್ಮೆಲ್ ಬರ್ತದೆ, ಫಂಗಸ್ ಬೆಳೀತದೆ. ಸೊ ಇಂಥ ಒಂದು ತೊಗರಿ ಬೆಳೆಗೆ ರೈತರಿಗೆ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ತಾವು ಹೇಳದಂತೆ ವಿರೋಧ ಪಕ್ಷದವರು ನೀವು ತಿಳುವಳಿಕೆ ಪಡಿಬೇಕು. ನೀವು ರೈತರಿಗೆ ಮರಳು ಮಾಡಿ ನೀವು ಭಾಳ ದಿನ ಸರ್ಕಾರದಲ್ಲಿ ಇರೋಕ್ಕಾಗಂಗಿಲ್ಲ. ನೀವು ಕೊಟ್ಟ ಮಾತುಗಳು ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಕೂಡ ಮಾತಾಡಿದ್ರಿ. ತೊಗರಿ ಬೆಳೆ ಬಗ್ಗೆ, ಬೆಳೆಗಾರರ ಬಗ್ಗೆ ಕೂಡ ಅದನ್ನು ಕೂಡ ನೆನ್ಪಿಟ್ಕೊಂಡು ನೀವು ಈಗ ಸರ್ಕಾರದಲ್ಲಿ ಇದ್ದೀರಿ, ನೀವು ಕಣ್ಣು ತೆರೆದು ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾನು ಅವರಿಗೂ ಕೂಡ ಒತ್ತಾಯ ಮಾಡ್ತೀನಿ. ತಮ್ಮ ಹೆಸರು? ಚಂದ್ರಶೇಖರ್ ಹಿರೇಮಠ್. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.